ನಮಸ್ಕಾರ ವೀಕ್ಷಕರೇ, ಹಿಂದೂಸ್ತಾನ್ ನ್ಯೂಸ್ಗೆ ಸ್ವಾಗತ. ಇವತ್ತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಅಥಣಿ ತಹಶೀಲ್ದಾರರಿಗೆ ತಾಲೂಕಿನ ವಿವಿಧ ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಿದರು. ಜೊತೆಗೆ ಹೆಸ್ಕಾಂ ಅಭಿಯಂತರರಿಗೆ ಭೇಟಿ ನೀಡಿ ವಿದ್ಯುತ್ ಖಾಸಗೀಕರಣ ಕೈಬಿಡುವಂತೆ ಸರ್ಕಾರಕ್ಕೆ ಮನವಿ ಕೊಡಲು ಕೋರಿದರು. ಹಾಗೂ ರೈತ ಸಂಘಟನೆ ವತಿಯಿಂದ ವಿದ್ಯುತ್ ಕ್ಷೇತ್ರ ವಿತರಣೆಯನ್ನು ಖಾಸಗೀಕರಣಗೊಳಿಸುವ ಪ್ರಕ್ರಿಯೆಯನ್ನು ಕೈಬಿಡಬೇಕು ಕುರಿತು ಹೆಸ್ಕಾಂ ಅಧಿಕಾರಿಗಳು ಕಾರ್ಯಾಲಯ ಅಥಣಿ ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸುವುದೆಂದರೆ, ಅಥಣಿ ತಾಲೂಕು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಹಾಗೂ ರೈತರ ಪರವಾಗಿ ತಮಗೆ ಮನವಿ ಸಲ್ಲಿಸುವುದೇನೆಂದರೆ, ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ಕೈಬಿಡಬೇಕು. ಖಾಸಗಿ ಕಂಪನಿಗಳಿಂದ ಲಾಭದ ಉದ್ದೇಶ ಹೊಂದಿರುವುದರಿಂದ ರೈತರಿಗೆ ನೀಡಲಾಗುತ್ತಿರುವ ಉಚಿತ ರಿಯಾಯಿತಿ ಕತ್ತರಿಗೊಳ್ಳುವ ಸಾಧ್ಯತೆ ಇದೆ. ವಿದ್ಯುತ್ ದರದಲ್ಲಿ ವಿಪರೀತ ಏರಿಕೆಯಾಗಿ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ವಿದ್ಯುತ್ ಬಿಲ್ ಕಟ್ಟುವುದು ಕಷ್ಟಕರವಾಗುವುದು. ಪ್ರಸ್ತುತ ಮಂಡಳಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರು ಮತ್ತು ಗುತ್ತಿಗೆ ಕಾರ್ಮಿಕರ ಉದ್ಯೋಗಕ್ಕೆ ಸಂಚಕಾರ ಬರುತ್ತದೆ. ಆದ್ದರಿಂದ ಸಾರ್ವಜನಿಕರ, ರೈತರ ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಯಾವುದೇ ಪ್ರಸ್ತಾವನೆಯನ್ನು ಕೈಬಿಡಬೇಕೆಂದು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ನೀಡಲಾಗುತ್ತಿದೆ. ಒಂದು ವೇಳೆ ಇದನ್ನು ಜಾರಿಗೊಳಿಸದಿದ್ದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಅನಿವಾರ್ಯವಾಗಿ ತಿಳಿಸುತ್ತೇವೆ. ಸಂಸ್ಥೆ ಹೇಳೇ ಬರ್ತಾರೆ, ಅವರಿಗೆ ಶೌಚಾಲಯ ಮತ್ತು ಇದ್ರ ವ್ಯವಸ್ಥೆ ಇರ್ತದೆ. ಮುಂದೆ ಇದು ಅನುದಾನಿತವಾಗಿ ಸಾಲುಗಳಾಗ ಹೆಚ್ಚಿನ ಟಿವಿಗಳನ್ನು ವಸೂಲು ಮಾಡ್ತಾ ಇದ್ದಾರೆ. ಒಂದಿಷ್ಟು ನಗರವನ್ನು ಕೋರ್ಸಲ್ಲಿ ಸೇರಿಸಿ ಅಭಿವೃದ್ಧಿಯನ್ನು ವ್ಯವಸ್ಥೆಗೊಳ್ಳಿ.